ಐದು ಕೋಣ ಇದು ಬೇಡ, ಇದು ಮೂಗ್ ಚುಚ್ಚಿಲ್ದಿದ್ದು ಬೇಡ. ಇದು ತಿಪ್ಟೂರಿಂದ ಬಂದವರು ಅಣ್ಣಾರು ಕರ ತಗೊಳಕ್ಕೆ ನಮ್ಮ ಮನೆವ. ನೆನ್ನೆ ಮೊನ್ನೆ ಎಲ್ಲ ಬೆಂಗಳೂರಲ್ಲಿದ್ದು, ಇವತ್ತು ಕಾದು ಪ್ರೀತಿಯಿಂದ ಬೆಳಗ್ಗೆನೇ ಫೋನ್ ಮಾಡಿದರು. ಯಾರು ಗಿರೀಶ್ ಅಣ್ಣವರು ಮತ್ತು ಬಸವಣ್ಣ ಅವರು, ಮತ್ತು ನಮ್ಮ ವೀಡಿಯೋ ಮಾಡ್ತಾ ಇರೋದು ನಮ್ಮ ಚೇತು ಅವರು, ಕಲ್ಪತರ ನಾಡು ವೆಲ್ಡಿಂಗ್ ಚೇತು ಅಣ್ಣ. ವೆಲ್ಡಿಂಗ್ ಏನಲ್ಲ, JCB ಚೇತು ಅಣ್ಣ ಕುರಿ ಸೆಟ್ ಮಾಡ್ಯಾರವರು. ಹೇಳ್ರಣ್ಣ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ನಮ್ಮ ಮಡೇನೂರು ಮನು ಅವ್ರದ್ದು ಪೇಜಲ್ಲಿ ನೋಡಿದ್ವಿ. ಅವರು ಭಾಳ ಆಸೆ ಪಟ್ಟು ಕೃಷಿ ಮಾಡಬೇಕು, ಹೈನುಗಾರಿಕೆ ಮಾಡಬೇಕು ಅಂತ ತಂದರು. ಏನೋ ನಮಗೆ ಆ ಋಣಾನ್ ಬಂದು ಅವ್ರಿಗಿಲ್ಲ, ನಮಗೆ ಇಲ್ಲ. ನಮ್ಮಲ್ಲಿ ಯಾವಾಗಲೂ HF ಕರ್ಗಳು ಇರ್ತಾವೆ ಕಣ, ವರ್ಷ ಪೂರ್ತಿ ಇರ್ತವೆ. ತಾಳನ ಅನ್ಕೊಂಡು ನಾವು ವಾರಕ್ಕೊಂದ್ಸತಿ ಭಾನುವಾರ ಬಂದರೆ ಸಿಗ್ತೀವಿ. ಇವತ್ತು ಭಾನುವಾರ ಬಂದರೆ ಮನೆ ಹತ್ರ ಇರ್ತೀವಣ್ಣ, ಯಾವಾಗಲಾರು ಬರ್ಬೋದು. ಊರಿಗೆ ಬಂದಾಗ ಕರುಗಳು ಆಲ್ಮೋಸ್ಟ್ ಇರ್ತವೆ ಯಾವಾಗಲೂ. ಹೇಳಿ ಅದೇ ವ್ಯಾಪಾರ ಹೇಳಣ್ಣ ನೀನೇ. 1.65 ಕೊಟ್ರಣ್ಣ. 1.65 ಏನು ಬೇಡ ಅಣ್ಣ, 1 ಲಕ್ಷ ರೌಂಡ್ ಫಿಗರ್ ಕೊಡ್ತೀವಿ, ಕೊಟ್ಬಿಡ್ರಿ. 5 6 ಅಲ್ಲ ಅಣ್ಣ, 5. ಕಳ್ರು ಕೊಡಕ್ಕಲ್ಲ, ಕಳ್ರು ಮಾರೋರು ಕತ್ಕೊಂಡ್ ಮಾರೋರು. ಕಳ್ರು ಎಲ್ಲಿ ಕೊಡ್ತಾರೆ? ಕಳ್ರು ತಾಂಡೋಗೋರು ಕದ್ದು ಕೊಡೋದು ಎಲ್ಲಿ ಕೊಡ್ತಾರೆ ಅವರು? ಹೇಳಿ ಅಂತ ಮಾತು ಕೇಳ್ರಿ. ನಾನು ರೈತರಿಗೆ ಕೊಡ್ತಿರೋದಣ್ಣ, ವ್ಯಾಪಾರ ಮಾಡೋರಿಗೆ ನಾನು ಕೊಡ್ತಾ ಇಲ್ಲ, ಓಪನ್ ಆಗಿರ್ತೀನಿ. ತಾಣ ಅಡ್ವಾನ್ಸ್ ಅದಿನ್ನೇನತ್ತಗೆ ಲೆಕ್ಕ ಹಾಕೋಣ. ಇದ್ರು ಇನ್ನು 1 ಲಕ್ಷ ಕೊಡ್ತೀವಿ, ಹಿಡ್ಕೊಂಡು ಹೋಗ್ತೀವಿ. ಲೆಕ್ಕ ಹಾಕೋಣ, ಲೆಕ್ಕ ಹಾಕೋಣ. ಇಲ್ಲ ನಾವು ಆ ಮಟ್ಟಕ್ಕೆ ಕೊಡೋಕ್ಕಲ್ಲ. ನೀವು ಊರಲ್ಲೇ ಕೇಳಾರೆ, ಪ್ರಾಮಿಸ್ ಕೇಳಾರೆ. ಹೇಳ್ರಿ ಹೆಂಗೆ? ಇಲ್ಲ ಆಗುತ್ತೆ ಮಾಡ್ರಿ. ಎಷ್ಟು ಕಣ ಫೈನಲ್ ಹೇಳ್ಬಿಡ್ರಿ. ಫೈನಲ್ಲೇ ಅಷ್ಟಕ್ಕಂತ ಹೇಳ್ರಿ. ಅದು ಹೇಳಿನಲ್ಲ, ಅದ್ರ ಮೇಲೆ 1 ಭಾಳ ಕಡಿಮೆ ಆಯ್ತು. ಏನೂ ಇಲ್ಲ ಮಾಡ್ರಿ, ಭಾಳ ಕಡಿಮೆ ಆಯ್ತು. ಇದು ಎಷ್ಟೈತಣ್ಣ ಇಲ್ಲಿ? ಲೆಕ್ಕ ಹಾಕಿದ್ದೀನಿ, ನೀವು ಲೆಕ್ಕ ಹಾಕ್ರಿ. ನಮ್ಮ ಕಾಮಿಡಿ ಕಿಲಾಡಿ ಮನೋಣ್ಣವರು ವಾರಕ್ಕೊಂದ್ಸಲ ನಮ್ಮ ಹಾಸನಿಗೆ ಬಂದು ಬೆಂಗಳೂರಿಂದ ಇಲ್ಲೂ ಸಮೇತ ಅಡಿಕೆ ಗಿಡ, ಸ್ವಲ್ಪ ತೆಂಗಿನ ಗಿಡ ಮಾಡ್ಕೊಂಡು, ಒಂದು ಪುಟ್ಟ ಸುಂದರವಾದಂಥ ಮನೆ ಮಾಡ್ಕೊಂಡು, ಕೃಷಿ ಬಗ್ಗೆ ಒಂದು ಒಳ್ಳೆ ನಾಲೆಡ್ಜ್ ಇಟ್ಕೊಂಡು ಮಾಡಬೇಕು ಅಂದ್ಕೊಂಡು ಹಸುಗಳು ಪ್ಲಸ್ ಕುರಿಗಳ್ನು ತಂದಿದ್ರು. ಕುರಿಗಳು ಈಗ ಸದ್ಯದಲ್ಲಿ ಇಲ್ಲ, ತರ್ತಾರಂತೆ. ಮಾತಾಡ್ದಾಗ ಹೇಳಿದ್ರು ಮಾರಾಟ ಮಾಡೋರೀಗ ಮತ್ತೆ ಕುರಿಗಳ್ನು ತರ್ತಾರೆ. ಚೆನ್ನಾಗಿ ಕೃಷಿ ಬಗ್ಗೆನೂ, ಕೃಷಿಲಿ ಯಾವತ್ತೂ ಮನಸ್ಸಲ್ಲಿ ಯಾವತ್ತೂ ಪ್ರೀತಿ ಮಾಡ್ತೀವಿ. ಅವಾಗ ದಿನಪೂರ್ತಿ ಮಾಡ್ತಾಯಿದ್ದು. ಈಗ ಸ್ವಲ್ಪ ಆರ್ಕೆಸ್ಟ್ರಾಗಳು, ಸ್ವಲ್ಪ ಸಿನಿಮಾಗಳೆಲ್ಲ ಮಾಡೋದ್ರಿಂದ ಬಿಡೋ ಟೈಮಲ್ಲಿ ಊರಿಗೆ ಬಂದೆಲ್ಲ ಮಾಡ್ತೀವಿ. ಇದಕ್ಕೆಲ್ಲ ಜಾಸ್ತಿ ನಮ್ಮ ತಾಯಿ ಅಜ್ಜಿನೇ ಜಾಸ್ತಿ ಇಲ್ಲೆಲ್ಲ ಊರಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇರೋದು. ಹಾಗಾಗಿ ತಿಪ್ಟೂರಿಂದ ಬಂದವ್ರೆ, ಒಳ್ಳೆ HF ಕರುಗಳು ತಗೊಂಡವ್ರೆ. ಇವನ್ನ ಸಾಕಿ ಚೆನ್ನಾಗಿ ಏನಾದ್ರು ಪ್ರೆಗ್ನೆಂಟಾಗಿ ಒಳ್ಳೆ ಸಖತ್ತಾಗಾಯ್ತು ಅಂದರೆ ಮಿನಿಮಮ್ 1.25 ಲಕ್ಷದ ಮೇಲೇ ಹೋಗೋದು. ಇವು ಚೆನ್ನಾಗಿ ಸಾಕ್ತಾರೆ ಅನ್ನೋದು ನಂಬಿಕೆ ಐತಿ ಅಣ್ಣ. ಆ ಕಡೆ ಬಂದಾಗ ಬರ್ತೀವಿ. ನಮಗೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿ ಇದೇ ಥರ ಹಸುಗಳನ್ನ ತಂದು ಇನ್ನೊಂದು ಸ್ವಲ್ಪ ಮಾರ್ರಿ. ಇಲ್ಲ ಅಣ್ಣ, ನಾವು ತರ್ತಾ ಇರ್ತೀವಿ. ನಾವು ಸಾಕೋದು ಒಂದು ಪ್ರೀತಿ ಅಷ್ಟೇ, ರೈತರಿಗೆ ಕೊಡೋದು. ಯಾರು ವ್ಯಾಪಾರಸ್ಥರಿಗೂ ನಾವು ಯಾರಿಗೂ ಕೊಡಲ್ಲ. ಮನೆ ಹತ್ರ ಬರ್ರಿ, ಯಾವಾಗಲೂ ಇರ್ತಾವೆ ಕರುಗಳು. ಒಳ್ಳೆದಾಗಲಿ ನಿಮಗೂ, ನಿಮ್ಮ ಮುಂದಿನ ಸಿನಿಮಾಗಳಿಗೂ. ಥ್ಯಾಂಕ್ ಯು. ಕಡಿಮೆ ರೇಟಿಗೆ ಕೊಟ್ಟಿದ್ದೀನಿ, ಅಣ್ಣವ್ರು ಒಳ್ಳೆ ರೇಟಿಗೆ ತಗೊಂಡವ್ರೆ. ಇಲ್ಲ ಸರ್, ಅವ್ರು ಒಳ್ಳೆ ರೇಟಿಗೆ ಕೊಟ್ಟವ್ರೆ, ನಮಗೆ ಸ್ವಲ್ಪ ದುಬಾರಿ ಆಯ್ತು. ಯಾವ ದುಬಾರಿ ಇಲ್ಲ, ಕಳ್ರು ಸಂತಲ್ಲಿ ಕಳ್ರಿಗೆ ಕೊಟ್ಟು ಬಂದ್ರು ಮಾರಿದ್ರು 30 ಸಾವಿರಕ್ಕೆ ಹೋಯ್ತು. ಹೋಗೋಣ ಬನ್ನಿ, ಇನ್ನೊಂದು ತಿಪ್ಟೂರ್ ಕಡೆ ಬಂದಾಗ ಫೋನ್ ಮಾಡಿ. ಬನ್ನಿ. ಥ್ಯಾಂಕ್ ಯು ಅಣ್ಣ. ಬನ್ನಿ, ಒಂದು ಹಗ್ಗ ಇಟ್ಕೊಡ್ಬೇಕೇನಾರವ? ಶಾಸ್ತ್ರ ಗಿಸ್ತ್ರ ಬೇಕಾ? ನಾಡಿದ್ದು ಇರ್ತೀರಾ? ನಾಡ್ದಿರಕ್ಲ ಹಗ್ಗ ಹುಲ್ಲು ನಾಡ್ದೇನಾರ 14ನೇ ತಾರೀಕು ಫ್ರೀ ಇದ್ರೆ ಬರ್ರಿ. ಗಂಟೆ ಅಲ್ಲೇ